ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ನಾವು ತಿರುಪತಿಗೆ ಹೊರಟಿದ್ವಿ. ಸೊ ಅವತ್ತಿನ ವಿಡಿಯೋ ಇದು. ಮನೆಯಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ನಾನು ನಮ್ಮ ಪಾಪು ಹೊರಟಿದ್ದೀವಿ. ಇಲ್ಲಿ ಅವನಿಗೆ ಆಲ್ರೆಡಿ ನಿದ್ದೆ ಬಂದ್ಬಿಟ್ಟಿತ್ತು. ಸೊ ಆಗಲೇ ತೂಗುಡಿಸ್ತಾ ಇದ್ದ. ನಾನು ಮತ್ತು ನಮ್ಮ ಪಾಪು ರೆಡಿಯಾಗಿದ್ದೀವಿ ಹೊರಡೋಕ್ಕೆ. ಸೊ ಇಲ್ಲಿ ನಾವು ಬಸ್ಸಲ್ಲಿ ನೆಲಮಂಗಲ ಹೋಗ್ತಾ ಇದ್ದೀವಿ. ನಮ್ಮ ಅಪ್ಪಾಜಿನೇ ಬಂದು ಬಸ್ ಹತ್ತಿಸಿದ್ರು. ನಾನು ಮತ್ತು ನಮ್ಮ ಪಾಪು ಇಬ್ಬರೇ ಹೋಗ್ತಾ ಇರೋದು ನೆಲಮಂಗ್ಲಕ್ಕೆ. ಸೊ ನೆಲಮಂಗಲ ಟೋಲಲ್ಲಿ ಇಳ್ಕೊಳ್ತೀವಿ. ನಮ್ಮ ಹಸ್ಬೆಂಡ್ ಬರ್ತೀನಿ ಅಂತ ಹೇಳಿದರು, ಬಂದರು. ಸೊ ಬಂದು ನಮ್ಮ ರಿಲೇಟಿವ್ ಮನೆಯಲ್ಲಿ ಇದ್ವಿ. ಇಲ್ಲಿ ಅಷ್ಟೊತ್ತು ಕ್ಲಿಪ್ಪೆಲ್ಲ ಹಾಕ್ಕೊಂಡು ಆಟ ಆಡ್ತಾ ಇದ್ದ. ಸೊ ಊಟ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಹೋಗೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಹಂಗೆ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ತಿರುಪತಿಗೆ ಹೊರಟಿರೋದು ನಾನು ಮತ್ತು ನಮ್ಮ ಪಾಪು, ನಮ್ಮ ಹಸ್ಬೆಂಡು, 3 ಜನ ಹೋಗ್ತಾ ಇರೋದು. ಇಲ್ಲಿ ನಮ್ಮ ಅಂಕಲ್ಲೇನೆ ಮೆಟ್ರೋ ಸ್ಟೇಷನ್ಗಂತ ಬಿಟ್ಟರು. ಸೊ ಅಲ್ಲಿಂದ ಮೆಟ್ರೋದಲ್ಲಿ ಮೆಜೆಸ್ಟಿಕ್ಕಿಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡಿದ್ವಿ. ಇಲ್ಲಿ ಮೆಟ್ರೋ ಸ್ಟೇಷನಿಂದ ನಾವು ಮೆಜೆಸ್ಟಿಕ್ಕಿಗೆ ಹೊರಡ್ತಾ ಇದ್ದೀವಿ. ಇಲ್ಲಿ ಮೆಟ್ರೋಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಪಾಪುಗೆ ಬೇರೆ ಆಲೆ ನಿದ್ದೆ ಎಲ್ಲ ಬಂದ್ಬಿಟ್ಟಿತ್ತು. ಸೊ ಕಣ್ಣೆಲ್ಲ ರೆಡ್ಗಾಗ್ಬಿಟ್ಟಿತ್ತು. ಸ್ವಲ್ಪ ಇನ್ನೇನು ಮೆಜೆಸ್ಟಿಕ್ ಬಂತು ಅನ್ನುವಾಗ ತುಂಬ ಅಳ್ತಾ ಇದ್ದ, ನಿದ್ದೆ ಬಂದ್ಬಿಟ್ಟು. ತಿರ್ಗಾ ಆಮೇಲೆ ಮೆಜೆಸ್ಟಿಕ್ಕಿಂದ ಬಸ್ ಸ್ಟ್ಯಾಂಡ್ಗೆ ಹೋದ್ವಿ. ಸೊ ಬಸ್ ಸ್ಟ್ಯಾಂಡ್ಗೆ ಹೋದಾಗ ಇನ್ನೂ ಬಸ್ಸು ನಂಬರೆಲ್ಲ ಕಳಿಸಿರ್ಲಿಲ್ಲ ಅವರು. ಸೊ ವೆಯ್ಟ್ ಮಾಡ್ತಾಯಿದ್ವಿ. ಬಸ್ಸಲ್ಲಂತೂ ತುಂಬ ಅಳ್ತಿದ್ದ ಫ್ರೆಂಡ್ಸ್. ಅವರು ಬಸ್ಸವರು ಲೈಟ್ ಆಫ್ ಮಾಡೋವರೆಗೂ ತುಂಬ ಅಳ್ತಿದ್ದ. ಅವನಿಗೆ ನಿದ್ದೆ ಬಂದರೆ ತಡೆಯಲ್ಲ ಅವನು. ತುಂಬ ರಚ್ಚೆ ಮಾಡ್ತಿದ್ದ. ತಿರ್ಗಾ ಹೇಗೋ ಮಲ್ಕೊಂಡ. ಸ್ವಲ್ಪ ಜರ್ನಿ ಮಾಡಿದ್ದಾದಮೇಲೆ ಸ್ವಲ್ಪ ಹೊತ್ತು ಅಲ್ಲೆಲ್ಲೋ ಹೋಟೆಲ್ ಹತ್ರ ನಿಲ್ಲಿಸಿದ್ರು ಬಸ್ನವರು. ಸೊ ಆವಾಗ ಎದ್ದ ಅವನು. ಸೊ ಈಚೆ ಎಲ್ಲ ಕರ್ಕೊಂಡು ಬಂದಿದ್ವಿ. ಎಲ್ಲ ಸುತ್ತಲೂ ಎಲ್ಲ ನೋಡಿಕೊಂಡು ನಗ್ತಾ ಇದ್ದ. ಹಂಗೂ ಕಣ್ಣೆಲ್ಲ ಸ್ವಲ್ಪ ರೆಡ್ ಆಗಿಬಿಟ್ಟಿತ್ತು. ಅವನಿಗೂ ಸರಿಯಾಗಿ ನಿದ್ದೆ ಮಾಡಿರಲಿಲ್ವಲ್ಲ. ಸೊ ಅದಕ್ಕೆ ನಾವು ಕಾಫಿ ಎಲ್ಲ ತೊಗೊಂಡು ಹೋದ್ವಿ. ಹೇಗೋ ಏನೋ ತಿರುಪತಿ ಬಂದ್ವಿ. ಸೊ ತಿರುಪತಿ ಬೇರೆ, ತಿರುಮಲ ಬೇರೆ. ದೇವಸ್ಥಾನ ಇರೋದು ತಿರುಮಲ. ಸೊ ನಾವು ತಿರುಪತಿಲಿ ಒಂದು ರೂಮ್ ಮಾಡಿಕೊಂಡು ಅಲ್ಲೇ ರೆಸ್ಟೆಲ್ಲ ಮಾಡಿ 8 ಗಂಟೆಗೇನೋ ಎದ್ವಿ. ಸೊ ಎದ್ದು ನಾಷ್ಟ ಎಲ್ಲ ಮಾಡಿ ಫುಲ್ಲು ರೆಡಿ ಆಗುವಾಗ ಲೇಟ್ ಆಗಿಬಿಡ್ತು. ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ಒಂದು 10-11 ಗಂಟೆ ಅಷ್ಟೊತ್ತಿಗೆ ಬಿಡೋಂಗೆ. ಸೊ ಲೇಟ್ ಆಗಿಬಿಟ್ಟಿತ್ತು. ಪಾಪು ಇರೋದ್ರಿಂದ ತುಂಬ ಲೇಟ್ ಆಯಿತು. ಸೊ ಅವನಿಗೆ ಫುಲ್ಲು ರೆಡಿ ಮಾಡಿಬಿಟ್ಟು ಇಲ್ಲಿ ಮಲಗಿಸಿದ್ದೀವಿ. ಆಟ ಆಡ್ತಾ ಇದ್ದಾನೆ ಬಸ್ಸೆಲ್ಲ ಬಿಟ್ಕೊಂಡು. ನಾನು ಇಲ್ಲಿ ರೆಡಿಯಾಗಿದ್ದೀನಿ ಸ್ಯಾರಿ ಎಲ್ಲ ಹಾಕ್ಕೊಂಡು. ಸೊ ಗಡಿಬಿಡಿ ಆಗೋಯ್ತು, ಆದರೂ ಹೇಗೋ ರೆಡಿ ಆದೆ. ಇಲ್ಲಿ ನೋಡಿದ್ರೆ ನಮ್ಮ ಪಾಪು ಬೇರೆ ಮಲ್ಕೊಂಬಿಟ್ಟಿದ್ದ. ಸೊ ಅವನನ್ನೆಲ್ಲ ಎತ್ಕೊಂಡು ಬಸ್ಸಿಗೆಲ್ಲ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ ಕಾರ್ ಬುಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಪ್ರೈವೇಟು ಬಸ್ಗಳೆಲ್ಲ ಇರಲ್ಲ. ಸೊ ತಿರುಪತಿದು ಏನು ಬಸ್ ಬಿಟ್ಟಿರ್ತಾರೋ ಅವು ಮಾತ್ರ ಇರುತ್ತವಂತೆ. ಅಂದರೆ ಒಂದೊಂದು ಸೀಟ್ ಸಿಗುತ್ತೆ, ಇಲ್ಲ ಸೀಟ್ ಸಿಗದೇನೂ ಬರುತ್ತಂತೆ. ಸೊ ಅದಕ್ಕೆ ಸುಮ್ಮನೆ ಯಾಕೆ ರಿಸ್ಕು, ಪಾಪು ಬೇರೆ ಮಲ್ಕೊಂಡಿದ್ನಲ್ಲ. ಸೊ ಅದಕ್ಕೆ ಕಾರೇ ಬುಕ್ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಒಬ್ಬರಿಗೆ 200 ರೂಪಾಯಿ ತೊಗೊಳ್ತಾರೆ. ಅಲ್ಲಿ ವೆದರ್ ಬೇರೆ ಫುಲ್ಲು ಮಳೆ ಬರೋ ಥರ ಕಾಣ್ತಾ ಇತ್ತು. ಸುಮ್ಮನೆ ರಿಸ್ಕ್ ಯಾಕೆ ಅಂದ್ಬಿಟ್ಟು ನಾವು ಕಾರೇ ಬುಕ್ ಮಾಡ್ಕೊಂಡ್ವಿ. ಇದು ಪ್ರೈವೇಟ್ ವೆಹಿಕಲ್ಸು, ಕಾರು, ಜೀಪು ಎಲ್ಲ ಸಿಗುತ್ತವೆ.
ಇಲ್ಲಿ ತಿರುಪತಿಲಿ. ಕೆಲವೊಬ್ಬರು ತಿರುಮಲದಲ್ಲೇ ರೂಮೆಲ್ಲ ಬುಕ್ ಮಾಡ್ಕೊತಾರೆ. ಸೊ ನಾವೇನು ತಿರುಮಲದಲ್ಲಿ ಬುಕ್ ಮಾಡ್ಕೊಂಡಿರಲಿಲ್ಲ, ತಿರುಪತಿಲೇ ಬುಕ್ ಮಾಡ್ಕೊಂಡಿದ್ವಿ. ಒಂಥರ ಹೋಗ್ಬೇಕಾದ್ರೆ ಒಂಥರ ಚೆನ್ನಾಗಿತ್ತು ವಾತಾವರಣ ಎಲ್ಲ. ಅಂದರೆ ಮಳೆ ಏನು ಬರಲಿಲ್ಲ, ಸಣ್ಣಗೆ ಹನಿತಾಯಿತ್ತು ಸ್ಟಾರ್ಟಿಂಗು ನಾವು ಹೊರಟಾಗ. ನನಗೆ ಭಯ ಬೇರೆ ಆಗ್ಬಿಟ್ಟಿತ್ತು, ಪಾಪು ಬೇರೆ ಎಲ್ಲ ಎತ್ಕೊಂಡು ಅಲ್ಲೆಲ್ಲ ಹೆಂಗಪ್ಪ ಮೇಂಟೈನ್ ಮಾಡೋದು ಅಂತ. ಇಲ್ಲಿ ಮಧ್ಯದಲ್ಲಿ ಚೆಕ್ಕಿಂಗ್ ಮಾಡ್ತಾರೆ. ಸೊ ಚೆಕ್ಕಿಂಗ್ದೆಲ್ಲ ಮುಗಿಸ್ಕೊಂಡು ನಾವು ಮುಂದೆ ಹೋದ್ವಿ. ಇದು ಬೆಟ್ಟ ಇದೆಲ್ಲ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಮೇ ಬಿ ಇದೇ ಬೆಟ್ಟ ಅಂತ ಅನಿಸುತ್ತೆ, ನಂಗೆ ಗೊತ್ತಿಲ್ಲ. ಬಟ್ ನಾನು ಫಸ್ಟ್ ಟೈಮ್ ಬಂದಿರೋದು. ನಮ್ಮ ಮನೆಯವರು ಒಂದು 2-3 ಸತಿ ಬಂದವರೆ. ಸೊ ಇದೆ ಅಂತ ಎಲ್ಲ ಹೇಳ್ತಾಯಿದ್ರು. ಅದೆಲ್ಲ ಶೂಟ್ ಮಾಡಿಕೊಂಡು ಅಲ್ಲಿ ಹೋಗ್ತಾ ಇದ್ದೀವಿ ಬೆಟ್ಟದ ಮೇಲಕ್ಕೆ. ವಾತಾವರಣ ಅಂತೂ ಸೂಪರಾಗಿತ್ತು ಫ್ರೆಂಡ್ಸ್. ಎಷ್ಟು ಸಖತ್ತಾಗಿತ್ತು ಅಂದರೆ ನನಗಂತೂ ತುಂಬ ಇಷ್ಟ ಆಯಿತು. ಅಲ್ಲಿ ಹೋಗ್ಬೇಕಾದ್ರೆಲ್ಲ ಸೂಪರಾಗಿತ್ತು. ನಿಜ ನಾನು ಯಾವತ್ತೂ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ಒಂಥರ ಖುಷಿ ಆಯಿತು. ಆ ಹಿಮ ಇರುತ್ತಲ್ಲ, ಸೊ ಅದೆಲ್ಲ ಬೆಟ್ಟದ ಮೇಲೆ ನಾವು ಫ್ಲೈಟಲ್ಲಿ ಹೋಗೋಕೆ ಫೀಲ್ ಆಗುತ್ತಲ್ಲ, ಸೊ ಆ ಥರ ಎಲ್ಲ ಅನಿಸ್ತಾಯಿತ್ತು ನನಗಂತೂ. ಭಾಳ ಖುಷಿ ಆಯಿತು. ಇಂಥ ವಾತಾವರಣ ನಿಜ ನಾನು ಲೈಫಲ್ಲೇ ನೋಡಿರಲಿಲ್ಲ ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್. ಸೂಪರಾಗಿದೆ. ನಾವು ಹೋಗಿದ್ದ ಟೈಮಲ್ಲಿ ಚೆನ್ನಾಗಿತ್ತು. ನಾವು ಹೋಗ್ಬೇಕಾದ್ರೆ ನಮ್ಮ ಜರ್ನಿ ಅಂತೂ ತುಂಬ ಚೆನ್ನಾಗಾಯಿತು. ಬಟ್ ನಮ್ಮ ಪಾಪು ಎದ್ದಿದ್ರೆ ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದ ಅನಿಸುತ್ತೆ. ಬಟ್ ಅವ್ನು ಮಲ್ಕೊಂಬಿಟ್ಟಿದ್ದ. ಸೊ ನಾನಂತೂ ಫುಲ್ಲು ಎಂಜಾಯ್ ಮಾಡಿಕೊಂಡು ಹೋಗ್ತಾಯಿದ್ದೀನಿ ಇಲ್ಲಿ. ನಾವು ಹೋಗಿದ್ದು 3 ಜನ ಯಾಕೆ ಹೋಗ್ತಾ ಇದ್ದೀವಿ ಅಂತ ಕೆಲವರಿಗೆ ಎಲ್ಲ ಡೌಟ್ ಆಗಿರ್ಬೋದು. ಫ್ಯಾಮಿಲಿ ಜೊತೆ ಎಲ್ಲ ಹೋಗ್ಬೋದಿತ್ತಲ್ವ ಅಂತ. ಸೊ ನಾವು 3 ಜನ ಯಾಕಪ್ಪ ಹೋಗ್ತಾ ಇದ್ದೀವಿ ಅಂದರೆ, ಇದೇ 1 ಇಯರ್ ಒಳಗಿರೋ ಪಾಪುಗೆ 1 ಅವರಲ್ಲಿ ದರ್ಶನ ಆಗುತ್ತೆ ಅಂತ ಹೇಳಿದರು. ಸೊ ಅದಕ್ಕೆ ನಾವು ಹೊರಟಿದ್ದು. ಅದೇನೋ ಸುಪಾತಮ್ಮನ ಒಂದು ಇದಿದೆ, ಪಾಪುದೇನೆ. 1 ವರ್ಷದ ಒಳಗಿರೋ ಮಕ್ಕಳಿಗೆ ಬೇಗ 1 ಅವರಲ್ಲಿ ದರ್ಶನ ಆಗುತ್ತಂತೆ. ಇಲ್ಲ ಮಾಮೂಲಿ ಜನರಲ್ಲಿ ಇದ್ರಲ್ಲಿ ಹೋಗ್ತೀವಿ ಅಂದರೆ 2 ದಿನ 3 ದಿನ ಆಗುತ್ತಂತೆ. ಸೊ ಅದಕ್ಕೆ ನಾವು ಹೆಂಗೂ ನಮ್ಮ ಪಾಪುಗಿನ್ನ 1 ವರ್ಷ ತುಂಬಿರಲಿಲ್ವಲ್ಲ, ಸೊ ಅದಕ್ಕೆ ಹೋಗೋಣ ಅಂತ ಹೊರಟಿದ್ವಿ. ಇದು ವಿಡಿಯೋ ತುಂಬ ಹಳೇದು ಫ್ರೆಂಡ್ಸ್, ಅಂದರೆ 1 ಮಂತ್ ಹಿಂದೆದು ಅನಿಸುತ್ತೆ. ಸೊ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ. ನಾನು ಮಿನಿ ವಿಲಾಗೆಲ್ಲ ಸ್ಟಾರ್ಟ್ ಮಾಡಿದ್ದೆ. ಸೊ ಅದನ್ನು ಬೇರೆ ಇದು ಮಾಡ್ತಿದ್ನಲ್ಲ, ಸೊ ಹಂಗಾಗಿ ಇದು ಅಪ್ಲೋಡ್ ಮಾಡಿರಲಿಲ್ಲ. ಸೊ ಅದಕ್ಕೆ ಇವಾಗ ಫ್ರೀ ಮಾಡಿಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾರಿಗಾದರೂ ವರ್ಷದೊಳಗಿರೋ ಪಾಪು ಇದ್ದರೆ ಖಂಡಿತ ಹೋಗಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಒಟ್ಟಿನಾಗೆ 1 ಅವರಲ್ಲಿ ದರ್ಶನ ಆಗುತ್ತೆ. ನಾವು ಇಲ್ಲಿ ಹೋಗ್ತಾ ಇದ್ದೀವಿ ಕಾರಲ್ಲಿ. ನಮ್ಮ ಪಾಪು ಅಂತೂ ಫುಲ್ಲು ನಾವು ದೇವಸ್ಥಾನ ತನಕ ಹೋಗೋವರೆಗೂ ಅವನು ಎದ್ದೊಳ್ಳೇ ಇಲ್ಲ. ನಾವೂ ಎಬ್ಬರಿಸೋಕೆ ಹೋಗಲಿಲ್ಲ. ಸೊ ಚೆನ್ನಾಗಿ ನಿದ್ದೆ ಮಾಡಲಿ, ದೇವಸ್ಥಾನದಲ್ಲೆಲ್ಲ ಚೆನ್ನಾಗಿರ್ತಾನೆ, ಏನೂ ಅಳ್ದಂಗೆ ಎಂಜಾಯ್ ಮಾಡ್ಕೊಂಡಿರ್ತಾನೆ ಅಂತ ನಾವು ಏನು ಎಬ್ಬರಿಸ್ಲಿಲ್ಲ. ಅಂದರೆ ವಾತಾವರಣ ಅಷ್ಟು ಚೆನ್ನಾಗಿತ್ತು. ಅವನಂತೂ ಫುಲ್ಲು ನಿದ್ದೆ ಮಾಡ್ದ ಚೆನ್ನಾಗಿ. ನಮಗೂ ಒಂಥರ ಹ್ಯಾಪಿ ಇದು ಥರ ಅನಿಸ್ತು. ನಿಜ ತುಂಬ ಖುಷಿಯಾಯಿತು ಇಂಥ ವ್ಯೂ ಎಲ್ಲ ನೋಡೋಕ್ಕೆ. ನಾನು 1 ಇಯರಿಂದ ಎಲ್ಲೂ ಹೋಗೇ ಇರಲಿಲ್ಲ. ಸೊ ನನಗೂ ಒಂಥರ ಮೈಂಡ್ ರಿಫ್ರೆಶ್ ಥರ ಅನಿಸ್ತು. ಸೊ ಈ ಥರ ಹೋಗಿದ್ದಿದ್ದು.
ಬಸ್ ಸ್ಟ್ಯಾಂಡಿಗೂ ಮತ್ತು ಸುಬಾತಮ್ ಇದು ಇರೋದಕ್ಕೂ ಸ್ವಲ್ಪ ದೂರ ಇತ್ತು. ಸೊ ನಾವೇನಾದರೂ ಬಸ್ಸಲ್ಲಿ ಬಂದಿದ್ರೆ ನಿಜ ತುಂಬ ದೂರ ಆಗ್ಬಿಡ್ತಿತ್ತು ಅಂತ ಎಲ್ಲ ಮಾತಾಡ್ಕೊಂಡ್ವಿ. ಇಲ್ಲಿ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು, ಸೊ ಅದಕ್ಕೆ ಬೇಗ ಬೇಗ ಹೋಗ್ತಾ ಇದ್ದೀವಿ. ಕುಡ್ಕೊಳ್ಳಿ. ಇದೇ ಎಂಟ್ರೆನ್ಸು. ಸೊ ಇಲ್ಲಿ ಆಧಾರ್ ಕಾರ್ಡ್ ಎಲ್ಲ ತೋರಿಸ್ಬೇಕು, ಪಾಪುದು ನಮ್ಮದು ಎಲ್ಲ ತೋರಿಸಿದ್ರೆ ಒಳಗಡೆ ಬಿಡ್ತಾರೆ. ಸೊ ಮೊಬೈಲು ಅದೆಲ್ಲ ಅಲೋ ಇಲ್ಲ. ಈಚೆನೇ ಲಾಕರಲ್ಲಿ ಇಟ್ಟೋಗ್ಬೇಕು ಅಂತ ಅಂದರು. ಸೊ ಲಾಕರಲ್ಲೇ ಇಟ್ಟು ಹೋದ್ವಿ. ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಒಳಗಡೆ ಎಲ್ಲ ಚೆನ್ನಾಗಿತ್ತು ಫ್ರೆಂಡ್ಸ್. ಎಷ್ಟು ಹೈಜೀನ್ ಮೇಂಟೈನ್ ಮಾಡಿದ್ದಾರೆ ಅಂದರೆ ನನಗಂತೂ ತುಂಬ ಖುಷಿಯಾಯಿತು. ಮತ್ತು ಅಲ್ಲಿ ಊಟಕ್ಕೆ ಕಿಚಡಿ ಮತ್ತು ಬಾದಾಮಿ ಹಾಲೇನೋ ಕೊಟ್ಟಿದ್ದರು, ಅದು ತುಂಬ ಚೆನ್ನಾಗಿತ್ತು. ಸೊ ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆ ಬಂದ್ವಿ. ಸೊ ಇಲ್ಲಿ ಆನೆ ಎಲ್ಲ ಇದ್ವಲ್ಲ, ಸೊ ನಮ್ಮ ಪಾಪುಗೆಲ್ಲ ತೋರಿಸ್ತಾ ಇದ್ದೀವಿ. ಅವನು ಎಲ್ಲ ನೋಡ್ತಾ ಇದ್ದ. ಅಂದರೆ ಸ್ವಲ್ಪ ಅಲ್ಲಿ ದರ್ಶನಕ್ಕೆ ಹೋದಾಗ ಸ್ವಲ್ಪ ಅಳ್ತಿದ್ದ ಫ್ರೆಂಡ್ಸ್, ಜನ ಬೇರೆ ಜಾಸ್ತಿ ಇದ್ರಲ್ಲ, ಸೊ ಅದಕ್ಕೆ ಸ್ವಲ್ಪ ಅಳ್ತಿದ್ದ. ಬೇರೆ ಮಕ್ಕಳು ಸಹ ಎಲ್ಲ ಪಾಪ ಅಳ್ತಾ ಇದ್ದರು. ಸ್ವಲ್ಪ ಹೊತ್ತು ಸುಮ್ಮನಿದ್ರೆ ಸ್ವಲ್ಪ ಹೊತ್ತು ಅಳ್ತಾ ಇದ್ದರು. ಸೊ ಹೇಗೋ ಏನೋ ದರ್ಶನ ಮಾಡ್ಕೊಂಬಂದ್ವಿ. ನಮಗಂತೂ ತುಂಬ ಚೆನ್ನಾಗಿ ದರ್ಶನ ಆಯಿತು. ನಾನು ಫಸ್ಟ್ ಟೈಮ್ ಬಂದಿದ್ದು. ನಾನು ಯಾವತ್ತೂ ನೋಡೇ ಇರಲಿಲ್ಲ ತಿರುಪತಿನ. ಸೊ ಇಷ್ಟೊಂದು ಜನ ಇರ್ತಾರ ಅಂತ ಅನ್ನಿಸ್ಬಿಡ್ತು. ನಿಜ ಅಲ್ಲೇ ಎಲ್ಲ 2-3 ದಿನ ಅಲ್ಲೇ ಫುಲ್ಲು ಕೂಡಾಕ್ಬಿಡ್ತಾರಂತೆ. ಸೊ ಅದೆಲ್ಲ ನೋಡಿದೆ. ಅಂದರೆ ಸಖತ್ತು ಜನ ಫ್ರೆಂಡ್ಸು. ಈ ದೇವರಿಗೆ ಭಕ್ತರು ದಿನಕ್ಕೇ ಅದೆಷ್ಟೋ 1000 ಲಕ್ಷಗಟ್ಟಲೆ ಜನ ಬರ್ತಾರಂತೆ. ಸೊ ಅದೆಲ್ಲ ನೋಡಿ ತುಂಬ ಆಶ್ಚರ್ಯ ಅನ್ನಿಸ್ತು ನನಗಂತೂ. ಪುಟ್ಟಾಣಿ ನೋಡಿದ್ರೆ ಚಡ್ಡಿಗೆ ದಾರ ಕೊಡ್ತಾರಲ್ಲ, ಸೊ ಅದನ್ನೆಲ್ಲ ಬಾಯಲ್ಲಿ ಇಟ್ಕೊಂಡು ಸುತ್ತಲೂ ನೋಡ್ತಾ ಇದ್ದ ನಾವು ಎಲ್ಲಿದ್ದೀವಿ ಅಂತ. ನೆಕ್ಸ್ಟು ನಾವಿಲ್ಲಿ ಊಟಕ್ಕೆ ಹೋಗ್ತಾ ಇದ್ದೀವಿ.
ನಾವಿಲ್ಲಿ ಊಟ ಎಲ್ಲ ಮಾಡ್ಕೊಂಡು ಬಂದಮೇಲೆ ಸೊ ಇಲ್ಲಿ ಮೆರವಣಿಗೆ ಮಾಡ್ತಾಯಿದ್ರು ದೇವ್ರನ್ನ. ಸೊ ಅದನ್ನೆಲ್ಲ ನೋಡೋಕ್ಕೆ ತುಂಬ ಕ್ರೌಡ್ ತುಂಬ್ಕೊಂಡಿದ್ರು. ನಮ್ಮ ಪಾಪು ಬೇರೆ ಸ್ವಲ್ಪ ಅಳ್ತಿದ್ದ, ಸ್ವಲ್ಪ ಹೊತ್ತು ಸುಮ್ಮನಿರ್ತಿದ್ದ. ಊಟ ಮಾಡ್ಬೇಕಾದ್ರೇನೋ ಫುಲ್ ಮಲ್ಕೊಂಬಿಟ್ಟಿದ್ದ, ಬಟ್ ಇಲ್ಲಿ ನೋಡಬೇಕಾದ್ರೆ ಸ್ವಲ್ಪ ಅಳ್ತಿದ್ದ. ಸೊ ಹೇಗೋ ಸಮಾಧಾನ ಮಾಡಿಕೊಂಡು ಹೊರಟ್ವಿ. ಇಲ್ಲಿ ಅಂಗಡಿಗೆ ಹೋಗಿದ್ವಿ ಏನಾದರೂ ತೊಗೊಳ್ಳೋಣ ಅಂತ, ಬಟ್ ನೋಡಿದೆ ನನಗೆ ಯಾವುದೂ ಇಷ್ಟ ಆಗಲಿಲ್ಲ. ಸೊ ಸುಮ್ಮನಾದೆ. ನಮ್ಮ ಪಾಪುಗೆ ಏನಾದರೂ ತೊಗೊಳ್ಳೋಣ ಅಂತ ಹೋದ್ವಿ. ಅವನಿಗೆ ಕ್ಯಾಪು ಮತ್ತು ನಮ್ಮ ಮನೆ ಪಕ್ಕದ ಪಾಪುಗೆ ಒಂದು ಮೆಮೊರೀಸ್ಗಿರಲಿ ಅಂತ ಅಂದ್ಬಿಟ್ಟು ಅದೇ ಥರ ಅದೇನೋ ಬಟನ್ ಮೊಬೈಲ್ ಥರ ಬರುತ್ತಲ್ಲ, ಸೊ ಅದರಲ್ಲಿ ಒಂಥರ ರಿಂಗ್ ಥರ ಬರ್ತಿತ್ತಲ್ಲ, ಸೊ ಅದನ್ನು ತೊಗೊಂಡ್ವಿ. ಅದನ್ನು ತೊಗೊಂಡು ನನಗೆ ನೋಡಿದೆ ಏನಾದರೂ ತೊಗೊಳ್ಳೋಣ ಅಂತ, ಬಟ್ ಯಾವುದೂ ಏನು ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ವಾಪಸ್ ಬಂದ್ವಿ. ಸೊ ಇಲ್ಲಿ ಇಲ್ಲಿ ಜೀಪಲ್ಲಿ ಹೋಗ್ತಾ ಇದ್ದೀವಿ ತಿರುಪತಿಗೆ. ಮತ್ತು ಸೊ ಬಸ್ಸೆಲ್ಲ ನೋಡಿದ್ವಿ, ಫುಲ್ಲು ರಶ್ ಆಗಿಬಿಟ್ಟಿತ್ತು. ಸೊ ಬೇಡ ಅಂದ್ಬಿಟ್ಟು ಬೆಳಗ್ಗೆ ಕಾರಲ್ಲಿ ಬಂದಿದ್ವಲ್ಲ, ಸೊ ಇವಾಗ ಜೀಪಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಜೀಪಲ್ಲಿ ಹೋಗ್ತಾಯಿದ್ದೀವಿ. ಜೀಪಲ್ಲಿ ಅಷ್ಟು ಸೇಫ್ಟಿ ಇರಲ್ಲ ಫ್ರೆಂಡ್ಸ್. ಪಾಪುಗಳ್ನ ಕರ್ಕೊಂಡೋದ್ರೆ ತುಂಬ ಹುಷಾರಾಗಿ ಕೂರಿಸ್ಕೊಬೇಕು. ಒಂದು ಕಂಬಿ ಥರದ್ದು ಮಾತ್ರ ಅಡ್ಡಕ್ಕಿಟ್ಟಿರ್ತಾರೆ, ಫುಲ್ಲು ಹುಷಾರಾಗಿ ನೋಡ್ಕೊಳ್ಬೇಕು. ಮಕ್ಕಳನ್ನೆಲ್ಲ ಕಿಟಕಿ ಸೈಡೆಲ್ಲ ಕೂರಿಸ್ಕೊಂಡ್ರೆ ಅಷ್ಟೇ ಭಾಳ ಕೇರ್ಫುಲ್ಲಾಗಿ ನೋಡ್ಕೊಬೇಕು. ನಮ್ಮ ಪಾಪು ಬೇರೆ ತೀಟೆ ಅಲ್ವಾ, ಸೊ ನಮಗಂತೂ ಫುಲ್ಲು ಭಯ ಆಗ್ತಾಯಿತ್ತು. ಸೊ ಅವರಪ್ಪ ಮಧ್ಯದಲ್ಲಿ ಕೂತಿದ್ರಲ್ಲ, ಸೊ ಅವರೇ ಎತ್ಕೊಂಡಿದ್ರು. ತಿರ್ಗಾ ಸ್ವಲ್ಪ ಹೊತ್ತಾದಮೇಲೆ ನನ್ನ ಹತ್ರನೂ ಬಂದ. ಸೊ ಬಸ್ಸೆಲ್ಲ ಬಿಟ್ಕೊಂಡು ಏನೇನೋ ಜೋರಾಗೆಲ್ಲ ಕಿರಿಸ್ತಾ ಇದ್ದ. ಅದರ ಕೂತಿರೋರೆಲ್ಲ ಇವನನ್ನೇ ನೋಡ್ತಾಯಿದ್ರು. ತುಂಬ ಎಂಜಾಯ್ ಮಾಡ್ಕೊಂಡು ಬರ್ತಾಯಿದ್ದ. ಸ್ವಲ್ಪ ಹೊತ್ತು ಜೀಪಲ್ಲಿ ಇನ್ನೇನು ತಿರುಪತಿ ಸಿಗ್ತೈತೆ ಅನ್ನೋ ಟೈಮಲ್ಲಿ ಮಲ್ಕೊಂಡಿದ್ದ ಅಷ್ಟೇ. ಅಂದರೆ ಫುಲ್ಲು ಎಂಜಾಯ್ ಮಾಡಿಕೊಂಡು ಚೆನ್ನಾಗಿ ಇದ್ದ. ಕಲ್ಲ ಕಲ್ಲ ನಿಜ. ನಾವು ತಿರುಮಲಗೆ ಬರಬೇಕಾದ್ರೆ ಯಾವ ಥರ ವ್ಯೂ ಇತ್ತೋ, ಹೋಗ್ಬೇಕಾದ್ರೂ ಒಂಥರ ಚೆನ್ನಾಗಿತ್ತು ವ್ಯೂ ನೋಡೋಕ್ಕೆ. ಫೈನಲಿ ತಿರುಮಲಗೆ ಬಂದ್ವಿ. ಸೊ ರೂಮಿಗೆ ಬಂದು ಊಟ ಎಲ್ಲ ತೊಗೊಂಬಂದು ಊಟ ಮಾಡಿಬಿಟ್ಟು ಪಾಪುಗೂ ತಿನ್ನಿಸ್ಬಿಟ್ಟು ಇಲ್ಲಿ ಹೊರಟಿದ್ವಿ ಮತ್ತೆ ಮನೆಗೆ ಹೋಗೋಕ್ಕೆ. ಸೊ ಇಲ್ಲೆಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ನಮ್ಮ ಸಾಹೇಬ್ರಿಗೂ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಹೊರಟಿದ್ದೀವಿ. ನೆಕ್ಸ್ಟು ನಾನು ವೀಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ. ಸೊ ಇದು ಮಾರ್ನಿಂಗು 4 ಗಂಟೆಗೇನೋ ಮೆಜೆಸ್ಟಿಕ್ ಬಂತು ಬಸ್ಸು. ಸೊ ಅಲ್ಲಿಂದ ನಾವು ಡೈರೆಕ್ಟ್ ತುಮಕೂರಿಗೆ ಗೌರ್ಮೆಂಟ್ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ತಿರುಪತಿ ಟ್ರಿಪ್ ಹೇಗಿತ್ತು ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ.